ಇನ್ನು ಚಿಕ್ಕನಾಯಕನಹಳ್ಳಿ ಪಟ್ಟಣದ ಜೋಗಿಹಳ್ಳಿ ವಾರ್ಡ್ ಸಂಖ್ಯೆ 2ರಲ್ಲಿ ಕಳೆದ 1 ತಿಂಗಳಿಂದಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ 1 ತಿಂಗಳಿಂದಲೂ ಕೂಡ ನೀರಿನ ಸಮಸ್ಯೆ ಇದೆ, ಆದರೂ ಕೂಡ ಅಧಿಕಾರಿಗಳು ಯಾವುದೇ ತರಹದ ಕ್ರಮಗಳನ್ನು ತಗೊಳ್ತಾ ಇಲ್ಲ ಅಂತ ಇದೀಗ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ನೀರಿಗಾಗಿ ಪುರಸಭೆಗೆ ಬೀಗ ಜಡಿದಂತಹ ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೋಟಾರ್ ಕೆಟ್ಟು ತಿಂಗಳಾದರೂ ಕೂಡ ಯಾವುದೇ ತರಹದ ಪರಿಹಾರಗಳನ್ನು ಒದಗಿಸ್ತಾ ಇಲ್ಲ. ಚಿಕ್ಕನಾಯಕನಹಳ್ಳಿ ಪುರಸಭೆ ವಿರುದ್ಧ ಗ್ರಾಮಸ್ಥರು ಇದೀಗ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ನೀರಿಲ್ಲದೆ ಜೋಗಿಹಳ್ಳಿ ನಿವಾಸಿಗಳು ಪರದಾಟವನ್ನು ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೀಗ ಹಾಕಿ ಪುರಸಭೆಗೆ ಕಚೇರಿಗೆ ಮುತ್ತಿಗೆಯನ್ನು ಹಾಕಿರುವಂಥದ್ದು ಗ್ರಾಮಸ್ಥರು. ನೀರು ಸಿಗುವವರೆಗೂ ಕೂಡ ಹೋರಾಟ ಮಾಡ್ತೇವೆ ಅಂತ ಅಲ್ಲಿನ ಗ್ರಾಮಸ್ಥರು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಜೋಗಿಹಳ್ಳಿ ವಾರ್ಡ್ ಸಂಖ್ಯೆ 2ರಲ್ಲಿ ಕಳೆದ 1 ತಿಂಗಳಿಂದಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ತೀವ್ರ ಆಗಿದೆ. ಮೋಟಾರ್ ಕೆಟ್ಟು ಹೋಗಿರುವಂತಹ ಕಾರಣ ನಿವಾಸಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮೋಟಾರ್ ದುರಸ್ತಿ ಮಾಡುವಂತೆ ಹಲವು ಬಾರಿ ಚಿಕ್ಕನಾಯಕನಹಳ್ಳಿ ಪುರಸಭೆಗೆ ದೂರನ್ನು ನೀಡಿದರೂ ಕೂಡ ಯಾವುದೇ ತರಹದ ಕ್ರಮಗಳನ್ನು ಕೈಗೊಳ್ಳಲಾಗಿಲ್ಲ ಅಂತ ಗ್ರಾಮಸ್ಥರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇಂದು ಬೆಳಗಿನ ಜಾವ ಜೋಗಿಹಳ್ಳಿಗೆ ಬಂದಂತಹ ಪುರಸಭೆಯ ಮುಖ್ಯಾಧಿಕಾರಿಗಳನ್ನು ಸಮಸ್ಯೆ ಕುರಿತು ಪ್ರಶ್ನಿಸಲು ಗ್ರಾಮಸ್ಥರು ಮುಂದಾದಾಗ ಅವರು ಉತ್ತರಿಸದೆ ಸ್ಥಳದಿಂದ ತೆರಳಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇದರಿಂದ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಚಿಕ್ಕನಾಯಕನಹಳ್ಳಿ ಪುರಸಭೆ ಕಚೇರಿಗೆ ತೆರಳಿ ಗೇಟ್ಗೆ ಬೀಗ ಹಾಕಿ ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ವಾರ್ಡ್ನಲ್ಲಿ ಮೋಟಾರ್ ದುರಸ್ತಿ ಅಥವಾ ಹೊಸ ಮೋಟಾರ್ ಅಳವಡಿಸಿ ಅಂತ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಪ್ರತಿಭಟನೆ ಹಿಂಪಡೆಯೋದಿಲ್ಲ ಅಂತ ಗ್ರಾಮಸ್ಥರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ ಗ್ರಾಮಸ್ಥರು ಪುರಸಭೆ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸಿ ಸಮಸ್ಯೆ ಶೀಘ್ರ ಪರಿಹರಿಸುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಈ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಮಾತನಾಡಿದ್ದಾರೆ ನೋಡೋಣ. 1 ತಿಂಗಳಾಯ ಸಮಯ ಅವರು ಅಧಿಕಾರಿಗಳಿಗೆ 3 ದಿವಸ ಬಂದು ಅರ್ಜಿ ಕೊಟ್ಟು ಹೋಗಿದ್ದೀವಿ. 1 ದಿವಸ ಮೇಲ್ಜವಾಬ್ದಾರಿಯಿಂದ ಕೆಲಸ ಮಾಡಿಲ್ಲ. ಅವರು ಬಂದು ಅವತ್ತು ಬಂದು ಇವತ್ತು ಬರ್ತೀವಿ ಅಂತ ಹೇಳೇ ಹೋಗ್ತಿದ್ದಾರೆ. ಇವತ್ತು ಚೀಫ್ ಆಫೀಸರ್ ಬಂದು ಜನ ಸಮಸ್ಯೆ ನೀರಿನ ಸಮಸ್ಯೆ ಬಿಂದಿಗೆ ಇಟ್ಕೊಂಡು ಕೇಳ್ತವ್ರೆ, ಕಾರ್ ಹತ್ಕೊಂಡು ಹೊಡೋಗ್ತವ್ರೆ. ಅವರು ಜನ ಸೇವೆ ಮಾಡೋಕ್ಕದಾರ ಇಲ್ಲ ಏನಕ್ಕದಾರ? ಅವರು ಜನ ಸಮಸ್ಯೆ ಕೇಳೋಕ್ಕದಾರ ಇಲ್ಲ ಅವರು ಪುಸ್ತಕಟ್ಟೆ ಸಂಬಳ ತಗೊಂಡು ಹಾಕಿದ್ದಾರ? ಅಷ್ಟೆಲ್ಲ ಕೇಳಿದ್ರು ಜನ ಕಾರ್ ಹತ್ಕೊಂಡು ಹೋಗ್ತಾರಲ್ಲ. ಅವರು ಇಷ್ಟೊಂದು ಜನ ಎಲ್ಲ ಮಾತಾಡಿ ಕೇಳ್ತಿದ್ರು, ಕಾರ್ ಎತ್ಕೊಂಡು ಯಾಕೆ ಹೋದ್ರು ಅವರು? 1 ದಿವಸ ಬಂದಿಲ್ಲ, 1 ತಿಂಗಳಾಯ್ತೆ. ಕಸ ಬಾಚಿಲ್ಲ, ಚರಂಡಿ ಕಸ ಬಿದ್ದೈತೆ, ಸೊಳ್ಳೆ ಹಂದಿ ಕಾಟ ಜಾಸ್ತಿ ಆಗ್ಯಾವೆ. 8 ದಿವಸಕ್ಕೊಮ್ಮೆ 10 ಬಿಂದಿಗೆ ನೀರು ಮಾತ್ರ ಬಿಡ್ತಾರೆ. ಭಾರಿ ಸಮಸ್ಯೆ. ಕರೆಂಟು ಶಾಕ್ ಆಗ್ತೈತೆ ಮೋಟ್ರಲ್ಲಿ. ಅದು ನೀರು ಬಿಡೋ ಅಂತ ರಂಗನಾಥ್ ಅವ್ರಿಗೆ 2 ದಿವಸ ಕರೆಂಟು ಶಾಕ್ ಆಯ್ತೆ. ಆಟ ಆಡೋ ಮಕ್ಕಳಿಗೆ ತೊಂದರೆ ಐತೆ. ಆಟ ಆಡೋ ಮಕ್ಳಿಗೂ ಎಷ್ಟೋ ದಿವಸ ಕರೆಂಟ್ ಶಾಕ್ ಆಯ್ತು. ಅಲ್ಲಿ ಬೇಜವಾಬ್ದಾರಿ ಕೆಲಸ ಮಾಡ್ತಾವ್ರೆ ಸರ್. ಮುನ್ಸಿಪಾಲ್ಟಿ ಇಡೀ ವಾರ್ಡಲ್ಲಿ ಹೈಯೆಸ್ಟ್ ಓಟ್ ಬಿದ್ದಿರೋಂಥ ಜೋಗಿಹಳ್ಳಿ ನಂಬರ್ 1 ವಾರ್ಡು. ನಮ್ಮ MLA ಸಾಹೇಬ್ರಿಗೂ ಅರ್ಥ ಅಂತಲೇ ಹೇಳ್ತಿದ್ದೀನಿ. ಹೈಯೆಸ್ಟ್ ವಾರ್ಡಲ್ಲಿ ಓಟ್ ಕೊಟ್ಟಿರೋ ನಮ್ಮ ವಾರ್ಡು 1800 ಓಟ್ ಕೊಟ್ಟಿದ್ದಾರೆ. ಅಭಿಮಾನಿಸ್ಕೋರು ಅವ್ರ ಮನಸ್ಸುಗಾರ ಅಲ್ಲಿ ಒಂಚೂರು ಎಚ್ಚರಿಸ್ಕೊಂಡು ದಯವಿಟ್ಟು ಕೆಲಸ ಮಾಡಿಸ್ಕೊಡ್ಲಿ ಅಂತ ನಮ್ಮ MLA ಸಾಹೇಬ್ರಿಗೆ ಕೇಳ್ಕೊಳ್ತೀನಿ. ಸ್ವಾಮಿ ನೋಡಿ, ನಾವು ಕೇಳಿ ಸಾಕಾಯತೆ. ಎಷ್ಟೊತ್ತರ ಅಲ್ಲಿ ಇವತ್ತು ನಾಳೆ ಒಳಗೆ ನಮಗೆ ದಯವಿಟ್ಟು ನೀರು ಬಿಡ್ಕೊಡ್ಬೇಕು. ಮುಂದೆ ಏಕಾದಶಿ ಆಂಜನೇಯ ಸ್ವಾಮಿಯವರ ಜಾತ್ರೆ ಐತೆ. ನೀರಿನ ಸಮಸ್ಯೆ ಉಯ್ದಾಡ ಪರಿಸ್ಥಿತಿ ಜೋಗಿಹಳ್ಳಿ ಬರೋದಕ್ಕೂ ಮುಂಚೆಲಿ ಎಚ್ಚರಿಸ್ಕೊಂಡು ದಯವಿಟ್ಟು ನೀವು ಇದೊಂದು ಗಮನಕ್ಕೆ ಹಾಕೊಳ್ಳಿ ಅಂತ ನಾವು ಹೇಳ್ತಿದ್ದೀವಿ. ಅದೇ ಮ್ಯಾಗ್ಳೂರಾಗೆ ತುಂಬ ನೀರು ಬರ್ತೈತೆ. ಅಲ್ಲಿಂದ 1 ಕಿಲೋಮೀಟ್ರ್ ಬಂದು ಹೆಂಗಸ್ರ ಮಕ್ಕಳು ಗಾರ್ಮೆಂಟ್ಸ್ಗೆ ಹೋಗೋರವ್ರೆ, ಕೂಲಿ ಕೆಲ್ಸಕ್ಕೆ ಹೋಗೋರವ್ರೆ, ಎಲ್ಲ ನೀರು ಮನೆ ಕೆಲಸ, ನೀರು ಅಡುಗೆ ತಿಂಡಿ, ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದು ಮಾಡ್ತಾರ ಇಲ್ಲ ನೀರು ಹಿಡಿಯೋಕೆ ಹೋಗ್ತಾರ ಅವರು. ದಯವಿಟ್ಟು ಇದೊಂದು ಮೋಟ್ರ್ ಸುಟ್ಟೋಗಿ 1 ತಿಂಗಳಾಗಿದೆ. 1 ತಿಂಗಳಿಂದ ಮುನ್ಸಿಪಲ್ ಹತ್ರ ಬಂದು ಒಂದು 15 ಜನ ಗಂಡಸರು ಬಂದು ಹೇಳಿರೂ ಚೀಫ್ ಆಫೀಸರ್ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಅರ್ಜಿ ಕೊಟ್ಟಿದ್ದೀವಿ, ಎಲ್ಲರೂ ಸೈನ್ ಹಾಕಿ ನೀರಿಂದು ತುಂಬಾ ಪ್ರಾಬ್ಲಮ್ ಆಗಿದೆ ಅಂತನ
ಹಂಗಾರು ಯಾರು ಬಂದು ಏನು ರೆಸ್ಪಾನ್ಸ್ ಮಾಡಿಲ್ಲ. ನಮಗೆ ಲೈನ್ ನೀರು ಅಂತ ಬಿಟ್ಟರೆ 10 ದಿವಸಕ್ಕೆ ಒಂದ್ಸಲ ನೀರು ಬಿಡ್ತಾರೆ. 1 ಗಂಟೆ ನೀರು ಬಿಟ್ಟರೆ ನಮಗೆ ಸಿಗೋದು 20 ಬಿಂಗೆ ನೀರು ಅಷ್ಟೇ. ಇವತ್ತು ಚೀಫ್ ಆಫೀಸರು ಸ್ಪಾಟಿಗೆ ಬಂದ್ರೂ ಜನ ಎಲ್ಲ ಕೇಳೋಕ್ಕೆ ಅಂತ ನಿಂತಿದ್ರು ಏನು ರೆಸ್ಪಾನ್ಸ್ ಮಾಡ್ದಂಗೆ ಹೋಗಿದ್ದಾರೆ. ಇದಕ್ಕೆ ಚೀಫ್ ಆಫೀಸರು ಏನು ಉತ್ತರ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ನಾವು ಇವತ್ತೆಲ್ಲ ಜೋಗಿಹಳ್ಳಿ ಗ್ರಾಮದವರು ಎಲ್ಲವ ಮುನ್ಸಿಪಲ್ ಹತ್ರ ಬಂದಿದ್ದೀವಿ. ಅವ್ರು ಏನು ಹೇಳ್ತಾರೆ ನಮಗೆ ಉತ್ತರ ಕೊಡಲಿ. ಇಲ್ಲ ಅಂತ ಅಂದರೆ ಮುನ್ಸಿಪಲಲ್ಲಿ ನಮಗೆ ಮಂಡಳಿ ಸೇರಿಸ್ಕೊಡ್ಲಿ ಬೇಕಾದ್ರೆ. ಮುನ್ಸಿಪಲಲ್ಲಿ ನಿಮಗೆ ಚೀಫ್ ಆಫೀಸರ್ ಮಂಡಲಲ್ಲೇ ಮಾಡಿಕೊಟ್ಬಿಟ್ರಿ ನಮಗೆ. ಆಮೇಲೆ ಕಸ ತೆಗಿಯಲ್ಲ, ಚರಂಡಿ ಕಸ 1 ವಾರ ಆದರೂ ತೆಗ್ದಾಕಲ್ಲ, ಏನಿಲ್ಲ. 1 ತಿಂಗಳಾದರೂ ಗಾಡಿಗಳು ಬರಲ್ಲ. ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕೊಡಲಿ ಚೀಫ್ ಆಫೀಸರು ನಮಗೆ. ನಾವು ಇವತ್ತು ಎಲ್ಲರೂ ಮುನ್ಸಿಪಲ್ ಹತ್ರ ಬಂದಿದ್ದೀವಿ. ನಮಗೆ ನೀರಿಂದು ತುಂಬಾ ಪ್ರಾಬ್ಲಮ್ ಆಗಿದೆ. ಆಮೇಲೆ ಮೋಟ್ರ್ ಸುಟ್ಟೋಗಿದೆ ಅಂತ ಹೇಳ್ತಾರೆ. ಆಮೇಲೆ ತಗೊಂಬಂದು ಹಾಕ್ತಾರೆ. ಅವು 20 ದಿವಸಕ್ಕೊಮ್ಮೆ ಮತ್ತೆ ಮೋಟ್ರ್ ಸುಟ್ಟೋಗಿರ್ತವೆ. ನೀರು ಬಿಡೋರು ನಮ್ಮನ್ನ ಹೆಂಗೆ ಕೇಳ್ತಿರೋ ಹೋಗಿ ಮುನ್ಸಿಪಲ್ ಹತ್ರ ಕೇಳ್ರಿ ಅಂತ ಅವ್ರು ಹೇಳ್ತಾರೆ. ಆಮೇಲೆ ನಮಗೆ ಸಂಬಳನೇ ಆಗಿಲ್ಲ. 3 ತಿಂಗಳಿಗೆ ಒಂದ್ಸಲ ನಮಗೆ ಸಂಬಳ ಆಗೋದು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ಹೇಳ್ರಿ. ನಾವೆಲ್ಲ ಇವತ್ತು ಮುನ್ಸಿಪಲ್ ಹತ್ರ ನೀರು ಬಿಡೋರು ಹೇಳಿದ್ದಾರೆ. ನಮಗೆ 3 ತಿಂಗಳು ಸಂಬಳ ಆಗಿಲ್ಲ. ಆಮೇಲೆ ಮೋಟ್ರ್ ಎತ್ತಿರೋರಿಗೆ ಬಿಲ್ ಆಗಿಲ್ಲ. ಹಂಗಾಗಿ ಮೋಟ್ರ್ ಎತ್ತಕ್ಕೆ ಬರ್ತಾ ಇಲ್ಲ ಅವರು ಅಂತ ಹೇಳಿದ್ದಾರೆ. ಮುನ್ಸಿಪಾಲ್ಟಿ ಹೋಗಿ ಕೇಳಿ ಅಂತಾರೆ. ಅಲ್ಲಿ ನೀರು ಬಿಡಲ್ಲ. ಆಮೇಲೆ ಇಲ್ಲಿ ಬಂದು ಮೋಟ್ರ್ ಕೆಟ್ಟು ಹೋಗ್ತಿರ್ತವೆ. ನಮ್ಮನ್ನು ಇದು ಮಾಡ್ತಾ ಇರ್ತಾರೆ. ಮುನ್ಸಿಪಾಲ್ಟಿ ತಗೋರಿ ಅಂತಾರೆ. 2-3 ದಿವಸ ಬಂದಿದ್ದೀವಿ, ಮುನ್ಸಿಪಾಲ್ಟಿ ಸಿಕ್ಕಲ್ಲ. ಇವಮ್ಮ ಮೇಡಮ್ಮ ಉಳಿಯೋರ್ಗೆ ಹೋಗ್ತೀನಿ ಅಂತಾಳೆ, ಅಲ್ಲಿಗೆ ಹೋಗ್ತೀನಿ ಅಂತಾರೆ, ಇಲ್ಲಿಗೆ ಹೋಗ್ಲಿ, ನಮಗೆ ಸಿಕ್ಕಿಲ್ಲ. ಇವತ್ತು ಬಂದರೆ ಅಲ್ಲಿ ಸಿಕ್ಕಿ ಬಾರಮ್ಮ ಅದೇನು ನಮ್ಮ ಸಮಸ್ಯೆ ಕೇಳ್ಕೊಬಾರ್ದು. ಆಮೇಲೆ ಅದೇ ಮೇಲೆ ಹೋಗ್ಬಿಟ್ರಲ್ಲ ಅಮ್ಮ. ನಾವೇನು ಮಾಡೋದು? ನಮಗೆ ಆಗಲ್ಲ ಅಂದರೆ ನಮಗೆ ಇದಕ್ಕೆ ಬಿಟ್ಬಿಟ್ಬಿಡಿ, ಇದಕ್ಕೆ ಮಂಡಲ್ಗೆ ನಾವು ಇದು ಮಾಡ್ಕೊಂಡು ಮುನ್ಸಿಪಾಲ್ಟಿ ಸೇರಿಸ್ಕೊಂಡು ನಾವೇನು ಮಾಡ್ಬೇಕು ಅಂತ ಮಾಡಿದ. ನಾವು ರೈತ ಆಗ್ಬಿಡು ಸ್ವಾಮಿ. ದನ ಕರಿ ನೀರಿಲ್ಲ ಕುಡಿಯೋಕ್ಕೆ. ಹೆಂಗಸ್ರ ಮಕ್ಕಳು ಕೂಲಿಗೆ ಹೋಗೋರು ಬೆಳಿಗ್ಗೆ ಎದ್ದು ನೀರು ಬಿಡೋಲ್ಲ. ಬಿಟ್ಟರೆ 10 ಗಂಟೆಗೆ ಆಫ್ ಮಾಡ್ತಾನೆ ಅವನು. ನೀರಿರುತ್ತೆ ಆ ರಂಗನಾಥ ಅನ್ನೋನು. ಅಲ್ಲಿ ಕೇಳಿ ಮುನ್ಸಿಪಾಲ್ಟಿ ಹೋಗಿ ಕೇಳ್ರಿ, ಇಲ್ಲೇ ಹೆಂಗೆ ಕೇಳ್ತೀರಾ ಅಂತಾನೆ. ಬೆಳೆ ಒಂದು ಸ್ವಲ್ಪ ನೀರು ಅಂದರೆ ಹೆಂಗಸ್ರ ಮಕ್ಕಳು ನೀರು ಸಮಸ್ಯೆ ಸಹ ನಿಮಗೆ. ನಾವು ಅದನ್ನೇ ಕೇಳ್ತಿರೋ ಸಹ. ನಾವು ಇನ್ನೇನು ಕೇಳ್ತೀರ ನಮ್ಮನ್ನು ಮಂಡಳಿ ಬಿಟ್ಬಿಡ್ರಿ. ಸುಮ್ಮನೆ ಯಾಕೆ ನಮ್ಮ ಮುನ್ಸಿಪಾಲ್ಟಿಗೆ ಹಂಗೆ ಇದು ಮಾಡ್ತೀರಾ? ಕೇಳಿ ಮುನ್ಸಿಪಾಲ್ಟಿಗೆ ಹೋರಿ ಅಂತಾರೆ. ನಾವೇನು